ನಮಸ್ಕಾರ ಸ್ನೇಹಿತರೆ, ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಮಸ್ತ ನಾಡಿನ ಜನತೆಗೆ ಚಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಕ್ಯಾಲೆಂಡರ್ ಬಳಕೆ ಮಾಡುವುದು ಬಹಳ ಹಳೆಯ ಕಾಲಗಳಲ್ಲಿ ಇತ್ತು. ಯಾಕಂದರೆ ವೇದಗಳಲ್ಲಿ ಇರ್ಬೋದು, ರಾಮಾಯಣ ಮತ್ತು ಮಹಾಭಾರತಗಳು ಇನ್ನೂ ಅನೇಕ ಸಮಯದಲ್ಲೂ ಸಹಿತ ಈ ಇಂಗ್ಲಿಷ್ ಕ್ಯಾಲೆಂಡರ್ ಬರೋಕ್ಕಿಂತ ಮುಂಚೆನೂ ನಮ್ಮ ದೇಶದಲ್ಲಿ ಕ್ಯಾಲೆಂಡರ್ ಬಳಕೆ ಮಾಡ್ತಾ ಇದ್ರು. ಆದರೆ ಕ್ಯಾಲೆಂಡರ್ ಅಂದರೆ ಕೇವಲ ಪೇಪರ್ ಮೇಲೆ ಬರೆದಂಥ ಒಂದು ದಿನಾಂಕಗಳಲ್ಲ, ಆದರೆ ಅದಕ್ಕಿಂತ ಪೂರ್ವದಲ್ಲಿಯೂ ಸಹಿತ ನಮ್ಮಲ್ಲಿ ಹೇಳ್ತಾ ಇದ್ರು. ಆದರೆ ನಮ್ಮಲ್ಲಿ 2 ಥರದ ಕ್ಯಾಲೆಂಡರ್ಗಳನ್ನು ಬಳಕೆ ಮಾಡುವಂಥದ್ದು ಸ್ವಾಭಾವಿಕ. ಅದರಲ್ಲಿ ಒಂದು ನಮ್ಮಲ್ಲಿ ಹೆಚ್ಚು ಪ್ರಚಲಿತ ಇರುವಂಥದ್ದು ಚಂದ್ರಮಾನದ ಒಂದು ಕ್ಯಾಲೆಂಡರು. ಅಂದರೆ ಅದರ ಪ್ರಕಾರ ಭೂಮಿ ತನ್ನ ಮೈ ಸುತ್ತುತ್ತಾ ಸೂರ್ಯನಿಗೆ ಒಂದು ಪ್ರದಕ್ಷಿಣೆ ಹಾಕಿ ಬರಲು ತೆಗೆದುಕೊಳ್ಳುವಂಥ ಸಮಯ 365.25.6.25 ಈ ರೀತಿ ಸಮಯನ ತೆಗೆದುಕೊಳ್ಳುವುದರಿಂದ ಸೂರ್ಯನ ಸುತ್ತ ಭೂಮಿ ಸುತ್ತುವಂಥ ಈ ಚಲನೆಗೆ ನಮ್ಮ ಮೇಲೆ ಬರುವಂಥ 365.25625 ಈ ಪಾಯಿಂಟ್ಗಳು ಏನು ಬರುತ್ತೆ, ಈ ಸಮಯವನ್ನೇ ಉಪಯೋಗಿಸಿಕೊಂಡು ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ಸಹಿತ ಒಂದು ದಿನವನ್ನು ಹೆಚ್ಚುವರಿ ತೆಗೆದುಕೊಳ್ತಾರೆ. ಆದರೆ ಚಂದ್ರಮಾನದ ಪ್ರಕಾರ 354 ದಿನಗಳನ್ನು ಉಪಯೋಗ ಮಾಡಿಕೊಂಡು ಒಂದು ವರ್ಷ ಅಂತ ಉಪಯೋಗ ಮಾಡ್ತಾರೆ. ಆದರೆ 3 ವರ್ಷಕ್ಕೊಂದು ಸಾರಿ ಅಧಿಕ ಮಾಸವನ್ನು ಹಾಕಿ, ಅಂದರೆ ಹಬ್ಬಗಳನ್ನು ಇರ್ಬೋದು, ತಿಥಿಗಳನ್ನು ಇರ್ಬೋದು, ಎಲ್ಲವನ್ನು ಯಥಾಸ್ಥಿತಿ ಕಾಯ್ದುಕೊಳ್ಳುವಂಥದ್ದು ಸಾಮಾನ್ಯ. ಆದರೆ ನಾನು ಈಗ ನಿಮಗೆ ತಿಳಿಸಬೇಕಾಗಿರುವಂಥದ್ದು ಸೌರಮಾನ ದಿನದರ್ಶಕ್ಕೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡಬೇಕಂತ ವಿಚಾರ ಮಾಡಿದೆ. ಇದರ ಬಗ್ಗೆ ಈಗಾಗಲೇ 4-5 ವರ್ಷಗಳಿಂದ ನಮ್ಮ ಬೆಂಗಳೂರಿನ ಒಂದು ತಂಡ ಇದರ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ಮತ್ತು ಬಹಳ ರಿಸರ್ಚ್ ಮಾಡಿ ನಿಮಗೆ ಒಂದು ಸೌರಮಾನ ಕ್ಯಾಲೆಂಡರ್ನ ತಮಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಶ್ರೀ ಎಸ್ ಸುಂದರರಾಜನ್, ಶ್ರೀ ಪಿ ರಾಜಶೇಖರನ್, ಶ್ರೀ ವೈಶಾಖ್ ಕಾಮತ್, ಶ್ರೀ ರಕ್ಷಿತ್ ಪದ್ಮನಾಭನ್, ಈ 4 ಜನರ ತಂಡ ಒಂದು ಸೌರಮಾನ ಕ್ಯಾಲೆಂಡರ್ನ ಎಲ್ಲರಿಗೂ ಬಳಸಬೇಕು ಮತ್ತು ನಮ್ಮ ಭಾರತೀಯರು ಅತ್ಯಂತ ಪ್ರಮುಖವಾಗಿ ಇದನ್ನು ಬಳಸಬೇಕು. ಯಾಕಂದ್ರೆ ನಾವು ಈಗಾಗಲೇ ವಿದೇಶಿ ಸಂಸ್ಕೃತಿಯನ್ನ ಹೆಚ್ಚು ಬಳಸ್ತಿರೋದ್ರಿಂದ ನಮ್ಮ ಸಂಸ್ಕೃತಿಯನ್ನ ಮರೆತು ಹೋಗ್ತಾ ಇದ್ದೀವಿ. ನಮ್ಮ ಒಂದು ಸಂಸ್ಕೃತಿ ಮರಿಬಾರದು ಅನ್ನೋ ಉದ್ದೇಶದಿಂದ ಅವರು ಒಂದು ಕ್ಯಾಲೆಂಡರ್ನ ಮಾಡಿದ್ದಾರೆ. ಆದರೆ ಈ ಕ್ಯಾಲೆಂಡರ್ನ ತಿಂಗಳು ಆರಂಭ ಆಗುವಂಥದ್ದು ತಿಂಗಳಂತ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ಮೊದಲಿನ ಭಾಷೆಯಲ್ಲಿ ಮಾಸಗಳು ಅಂತ ಹೇಳ್ತಾರೆ. ಆ ಮಾಸಗಳ ಪ್ರಕಾರ 12 ಮಾಸಗಳು ಬರುತ್ತೆ. ಅದರಲ್ಲಿ 12 ಮಾಸಗಳು ಈ ರೀತಿ ಇದೆ: ಮೇಷ ಮಾಸ, ವೃಷಭ ಮಾಸ, ಮಿಥುನ ಮಾಸ, ಕರ್ಕ ಮಾಸ, ಸಿಂಹ ಮಾಸ, ಕನ್ಯಾ ಮಾಸ, ತುಲಾ ಮಾಸ ಮತ್ತು ವೃಶ್ಚಿಕ ಮಾಸ, ಧನು ಮಾಸ, ಮಕರ ಮಾಸ, ಕುಂಭ ಮಾಸ, ಮೀನ ಮಾಸ ಈ ಉಪಯೋಗ ಮಾಡುತ್ತಾರೆ. ಇದನ್ನು ಹೇಗೆ ಗುರುತಿಸಬೇಕು ಅನ್ನೋದ್ರ ಬಗ್ಗೆನೂ ಒಂದಷ್ಟು ಚರ್ಚೆಗಳು ಆಗುತ್ತೆ. ನಾವು ಚಿಕ್ಕವರಿದ್ದಾಗ ನಾವು ಹುಟ್ಟಿ ಬೆಳೆದಿರುವುದೆಲ್ಲ ಒಂದು ಉತ್ತರ ಕರ್ನಾಟಕದ ಒಂದು ಸಣ್ಣ ಗ್ರಾಮದಲ್ಲಿ. ಆದರೆ ನಮಗೆ ಚಿಕ್ಕವರಿದ್ದಾಗ ನಮಗೆ ಮನೆ ಅಕ್ಕಪಕ್ಕದಲ್ಲಿರ್ಬೋದು, ನಮ್ಮ ತಂದೆಯವರು ಇರ್ಬೋದು, ನಮ್ಮ ತಂದೆಯವರು ವಿಶೇಷವಾಗಿ ಈ ನಕ್ಷತ್ರಗಳನ್ನು ನೋಡಿ ಇದೇ ರೀತಿಯ ಒಂದು ಮಾಸ ಇದೆ ಅಂತ ಹೇಳ್ತಿದ್ರು. ಅಂದರೆ ಕ್ಯಾಲೆಂಡರ್ ನೋಡ್ತಿದ್ರು ಸಹಿತ ಅವರು ನಕ್ಷತ್ರಗಳ ಆಧಾರ ಮೇಲೆ ಮುಹೂರ್ತಗಳನ್ನು ಹೇಳ್ತಾ ಇದ್ರು. ನಾನು ಕೇಳಿದ್ದು ನೆನಪಿದೆ. ಮತ್ತು ಇಲ್ಲಿ ನಾವು ಗೋಕಾಕ್ ನಗರದಲ್ಲಿ ನಾವು ಇದ್ರೂ ಸಹಿತ ನಮ್ಮ ತಂದೆಯವರು 8 ವರ್ಷಗಳ ಹಿಂದುಗಡೆನೂ ಸಹಿತ ಇದ್ರ ಬಗ್ಗೆ ಎಲ್ಲ ಹೇಳಿದಂಥ ಮಾಹಿತಿಯೂ ನನಗೆ ನೆನಪಿರುತ್ತೆ. ಆದರೆ ಅವ್ರು ಹೇಗೆ ಹೇಳ್ತಿದ್ರು ಅಂದರೆ ನಕ್ಷತ್ರಗಳನ್ನು ಆಧಾರವಾಗಿಟ್ಟುಕೊಂಡು ಹೇಳ್ತಾ ಇದ್ರು. ಅದಕ್ಕಿಂತ ಮುಂಚೆನೂ ನಾನು ಹುಟ್ಟಿ ಬೆಳೆದಂಥ ಗ್ರಾಮದಲ್ಲಿ ಸಹಿತ ಅಲ್ಲಿ ಸಾಕಷ್ಟು ಜನ ಹಿರಿಯರಿದ್ರು. ಅವರೂ ಸಹಿತ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ರು, ನನಗೂ ನೆನಪಿದೆ. ಆದರೆ ಆಗ ಅವರು ಹೇಳ್ತಾ ಇರುವಂಥದ್ದು ಇದು ಅಷ್ಟು ನಮಗೆ ಅರ್ಥ ಆಗ್ತಿರಲಿಲ್ಲ. ಆದರೆ ಈಗ ನಮ್ಮ ಈ ಬೆಂಗಳೂರಿನ ತಂಡವಾದಂಥ ಭಾರತ ವರ್ಷ ಸೌರಮಾನ ಕ್ಯಾಲೆಂಡರ್ನ ತರಬೇಕನ್ನೋ ಉದ್ದೇಶದಿಂದ ಅವರು ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನಕ್ಕೆ ನಾವು ಒಂದು ಬೆಂಬಲ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಆದರೆ ಸೌರಮಾನದ ಒಂದು ವರ್ಷಕ್ಕೆ ನಿಖರ ದಿನಗಳು ಹೀಗಿದೆ: 365.25625.
ಆದರೆ ಇದರಲ್ಲಿ ಕೆಲವೊಂದು ಈ ಚಂದ್ರಮಾನದಲ್ಲಿ ಅಧಿಕ ಮಾಸ ಹೇಗೆ ಬರುತ್ತೆ ಮತ್ತು ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ಆಂಗ್ಲ ಕ್ಯಾಲೆಂಡರ್ದಲ್ಲಿ ಹೇಗೆ ಒಂದು ದಿನವನ್ನ 4 ವರ್ಷಕ್ಕೊಂದು ಸರಿ ಸೇರಿಸಿ ಒಂದು ದಿನವನ್ನು ಹೆಚ್ಚು ಮಾಡ್ಕೊಳ್ತಾರೆ, ಇಲ್ಲಿಯೂ ಸಹಿತ ಹಾಗೆ ಮಾಡ್ಕೊಳ್ತಾರೆ. ಆದರೆ 160 ವರ್ಷಕ್ಕೆ ಒಂದು ಚಕ್ರವನ್ನು ಮಾಡ್ಕೋತಾರೆ. ಆದರೆ ಅದನ್ನು ಮಾಡ್ಕೋಬೇಕಾದ್ರೆ ಹೀಗಿದೆ, 5 ವರ್ಷಕ್ಕೂ ಒಮ್ಮೆ ಒಂದು ದಿನ ಸೇರಿಸಬೇಕು ಅಂತ ಹೇಳ್ತಾರೆ ಅವರು. ಅದರ ಪ್ರಕಾರ 20 ವರ್ಷಕ್ಕೊಮ್ಮೆ ಸೇರಿಸಿದರೆ 8 ದಿನಗಳು ಹೆಚ್ಚಾಗುತ್ತೆ. 160 ವರ್ಷಕ್ಕೆ ಒಂದು ದಿನ ಸೇರಿಸಿದರೆ ದಿನಗಳಾಗುತ್ತೆ. ಅದಕ್ಕೆ ಈ 5 ವರ್ಷಕ್ಕೊಮ್ಮೆ 32 ದಿನಗಳ ಹೆಚ್ಚುವರಿಯನ್ನ ಕೂಡಿಸಿಕೊಂಡು ಮತ್ತು 20 ವರ್ಷಕ್ಕೆ 8 ದಿನಗಳನ್ನು ಸೇರಿಸಿಕೊಂಡು 160 ವರ್ಷಕ್ಕೆ ಒಂದು ದಿನ ಸೇರಿಸಿದರೆ ಹೆಚ್ಚುವರಿ ದಿನಗಳನ್ನು ಸೇರಿಸಿದರೆ 58,441 ದಿನಗಳು ಆಗುತ್ತೆ. ಇದು ಸೌರಮಾನ ದಿನದರ್ಶಿಕೆ ಆಧಾರ. ಸೌರಮಾನ ಭೂಮಿಯನ್ನು ಸುತ್ತಲೂ ಬೇಕಾಗುವಂಥದ್ದು ಇದು ಎಲ್ಲ ಮಹತ್ವ. ಮತ್ತು ಸೂರ್ಯನನ್ನು ವಿಭಿನ್ನ ರಾಶಿಗಳಲ್ಲಿ ಭೂಮಿ ಸೂರ್ಯನ ಸುತ್ತ ತಿರುಗಬೇಕಾದ್ರೆ 3 ಡಿಗ್ರಿಯಲ್ಲಿ ಸುತ್ತಾ ಇರಬೇಕಾದ್ರೆ ಒಂದು ಮಾಸಕ್ಕೆ 29ರಿಂದ 32 ದಿನಗಳಲ್ಲಿ ಒಂದೊಂದು ರಾಶಿಯಲ್ಲಿ ಸೂರ್ಯ ಭಗವಾನ್ ಇರ್ತಾನೆ ಅನ್ನೋದು ಹಿಂದೂ ಸಂಪ್ರದಾಯದ ಪ್ರಕಾರ ಇರುತ್ತೆ. ಅದರ ಪ್ರಕಾರ ಸೌರಮಾನದಲ್ಲಿ ಒಟ್ಟು 12 ರಾಶಿಗಳನ್ನೇ ಮಾಸಗಳು ಅಂತ ಉಪಯೋಗ ಮಾಡ್ತಾರೆ. ಅದರಲ್ಲಿ ಮೇಷ ರಾಶಿಯಲ್ಲಿ ಅಂದರೆ ಮೇಷ ತಿಂಗಳಲ್ಲಿ 31 ದಿನಗಳು, ವೃಷಭ ಮಾಸದಲ್ಲಿ 31 ದಿನಗಳು, ಮಿಥುನ ಮಾಸದಲ್ಲಿ 31 ದಿನಗಳು, ಕರ್ಕ ಮಾಸದಲ್ಲಿ 31 ದಿನಗಳು, ಸಿಂಹ ಮಾಸದಲ್ಲಿ ಮಾತ್ರ 32 ದಿನಗಳು, ಕನ್ಯಾ ಮಾಸದಲ್ಲಿ 30 ದಿನಗಳು, ತುಲಾ ಮಾಸದಲ್ಲಿ 30 ದಿನಗಳು, ವೃಶ್ಚಿಕ ಮಾಸದಲ್ಲಿ 30 ದಿನಗಳು, ಧನು ಮಾಸದಲ್ಲಿ 29 ದಿನಗಳು, ಮಕರ ಮಾಸದಲ್ಲಿ 30 ದಿನಗಳು, ಕುಂಭ ಮಾಸದಲ್ಲಿ 30 ದಿನಗಳು, ಮೀನ ಮಾಸದಲ್ಲಿ 30 ದಿನಗಳು. ಇವುಗಳನ್ನು ಒಟ್ಟು ಕೂಡಿಸಿದರೆ 365 ದಿನಗಳು ಸರಿಯಾಗಿ ನಿಖರವಾಗಿ ಮಾಹಿತಿ ಬರುತ್ತೆ. ಅದರ ಪ್ರಕಾರ ಸೌರಮಾನ ಪ್ರಾರಂಭವಾಗುವುದು ಆಂಗ್ಲ ಕ್ಯಾಲೆಂಡರ್ ಪ್ರಕಾರನೇ ಹೇಳಿದರೂ ಸಹಿತ, ಆದರೆ ನಾವು ಆಂಗ್ಲ ಕ್ಯಾಲೆಂಡರ್ ಅಂತ ಬಳಕೆ ಮಾಡಬಾರ್ದು. ಆದರೂ ಈಗ ನಿಮ್ಮ ಎಲ್ಲ ಜನತೆಗೆ ಗೊತ್ತಿರೋ ಕಾರಣಕ್ಕಾಗಿ ಅದನ್ನೊಂದು ಸ್ವಲ್ಪ ಬಳಸುವಂಥದ್ದು ಅನಿವಾರ್ಯತೆ. ಅದಕ್ಕಾಗಿ ಸೌರಮಾನ ಕಲಿ ವರ್ಷದವನ್ನು ಉಪಯೋಗ ಮಾಡಬೇಕಾದ್ರೆ ಏಪ್ರಿಲ್ 14, 2026ರಿಂದ ಅಂದರೆ ಮುಂದಿನ ವರ್ಷ 13 ಏಪ್ರಿಲ್ 2027ವರೆಗೆ ಒಂದು ಸೌರಮಾನ ವರ್ಷ ಅಂತ ಹೇಳ್ತಾರೆ. ಈಗ ಕಲಿಯುಗಾಬ್ದ ಅಂದರೆ ಕಲಿ ವರ್ಷ 5127 ವರ್ಷ, 26 ವರ್ಷ ಮುಗಿಸಿ 27ನೇ ವರ್ಷಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ಏಪ್ರಿಲ್ 14ನೇ ತಾರೀಕು ನಾವು 1ನೇ ತಾರೀಕು 1ನೇ ತಿಂಗಳು 5127 ಅಂತ ಬಳಸಬೇಕು ಅನ್ನೋದು ಈ ಕ್ಯಾಲೆಂಡರ್ ಉದ್ದೇಶ. ಈ ಕ್ಯಾಲೆಂಡರ್ನ ಎಲ್ಲ ಕ್ಯಾಲೆಂಡರ್ ಹಾಗೆ ಈಗ ನಾವು ಸಾಮಾನ್ಯವಾಗಿ ಎಲ್ಲ ಕ್ಯಾಲೆಂಡರ್ ಹೇಗೆ ಬಳಸ್ತೀವಿ ಅದೇ ರೀತಿ ಕ್ಯಾಲೆಂಡರ್ನೇ ಮಾಡಿದ್ದಾರೆ. 12 ಮಾಸಗಳದ ತಿಂಗಳಂತ ಹೇಳ್ತೀನಿ. ಮಾಸ ಅಂದ್ರೂ ಒಂದೇ 2, ಸ್ವಲ್ಪ ಶಬ್ದದಲ್ಲಿ ಏನಾದರೂ ತಪ್ಪಾಗಿದೆ ಅದು ಕ್ಷಮಿಸಬೇಕು, ಅರ್ಥ ಆಗಲಿದ್ರೆ. ಆಮೇಲೆ ಈ 12 ತಿಂಗಳನ್ನು ಉಪಯೋಗ ಮಾಡ್ತಾರೆ. ಅದರಲ್ಲಿ ನಾ ಹೇಳಿದ ಪ್ರಕಾರ 29 ದಿನ ಅಥವಾ 30 ದಿನಗಳು ಮತ್ತು 31, 32 ಈ ರೀತಿ ಒಂದೊಂದು ಮಾಸಕ್ಕೆ ಬರುತ್ತೆ. ಅದರಂತೆ ಇವು ಈ ಮಾಸಗಳ ಉಪಯೋಗ ಮಾಡಬೇಕು. ಹಾಗೆ ಇದರಲ್ಲಿಯೂ ಸಹಿತ ನಮ್ಮ ಹಿಂದೂ ಧರ್ಮದ ಹಬ್ಬಗಳಿರ್ಬೋದು ಅಥವಾ ರಾಷ್ಟ್ರೀಯ ಹಬ್ಬಗಳಿರ್ಬೋದು, ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ಯುಗಾದಿ ಹಬ್ಬ ಇರ್ಬೋದು, ಅಕ್ಷಯ ತೃತೀಯ, ನಾಗರ ಪಂಚಮಿ ಹಬ್ಬ, ಕಾರ ಹುಣ್ಣಿಮೆ, ರಕ್ಷಾಬಂಧನ ಹಬ್ಬ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಮಹಾನವಮಿ, ವಿಜಯದಶಮಿ, ಆಯುಧ ಪೂಜಾ ಇರ್ಬೋದು, ದೀಪಾವಳಿ ಹಬ್ಬ, ತುಳಸಿ ವಿವಾಹ, ದತ್ತಾತ್ರೇಯ ಜಯಂತಿ ಮತ್ತು ಸಂಕ್ರಾಂತಿ ಹಬ್ಬ, ಶಿವರಾತ್ರಿ ಹಬ್ಬ, ರಥಸಪ್ತಮಿ, ಹೋಳಿ ಹಬ್ಬ ಮತ್ತು ಯುಗಾದಿವರೆಗೂ ಈ ಹಬ್ಬಗಳ ಯುಗಾದಿ ಅಮಾವಾಸ್ಯವರೆಗೂ ಇರುತ್ತೆ. ಇದರಲ್ಲಿಯೂ ಸಹಿತ ಇದೇ ಥರದ ಒಂದು
ಮಾಹಿತಿಗಳನ್ನು ಇರುತ್ತೆ. ಅಷ್ಟೇ ಅಲ್ಲ ಇದನ್ನ ಏಪ್ರಿಲ್ 14ನೇ ತಾರೀಕನೇ ಉಪಯೋಗ ಮಾಡೋದಕ್ಕೆ, ಇದು ನಾವು ಒಬ್ರು ಇವತ್ತಿಂದ ನಾವು ಈ ಸೌರಮಾನ ಕ್ಯಾಲೆಂಡರ್ನ ಈಗಿಂದ ಎಷ್ಟು ಉಪಯೋಗ ಮಾಡ್ಬೇಕಂತಿಲ್ಲ. ನಾವು ಪಾಶ್ಚಾತ್ಯ ಸಂಸ್ಕೃತಿಯ ಕ್ಯಾಲೆಂಡರ್ ಬಳಕೆ ಮಾಡಿದ್ರು ಸಹಿತ ನಮ್ಮ ಬ್ಯಾಂಕಿನ ವ್ಯವಹಾರಗಳು ಸಹಿತ ಇವತ್ತಿಗೆ ನೋಡಿ ಏಪ್ರಿಲ್ 1ರಿಂದ ಆರಂಭ ಮಾಡ್ತಾರೆ, ಆದರೆ ಮಾರ್ಚ್ 31ಕ್ಕೆ ಮುಕ್ತಾಯ ಮಾಡ್ತಾರೆ. ಅಂದರೆ ವರ್ಷದ ಆರಂಭ ಆಗುವುದು ಏಪ್ರಿಲ್ 1ರಿಂದ ಮಾರ್ಚ್ 31ಕ್ಕೆ ವರ್ಷದ ಕೊನೆಯನ್ನು ಮಾಡ್ತಾರೆ. ಆದರೆ ಇವರು ಈ ರೀತಿ ಮಾಡಲು ಸಹಿತ ಕಾರಣವೇ ಇಷ್ಟೇ, ಚಂದ್ರಮಾನ ಯುಗಾದಿನೇ ಇರ್ಬೋದು, ಸೌರಮಾನ ವರ್ಷನೇ ಇರ್ಬೋದು, ಆರಂಭ ಆಗುವುದು ಏಪ್ರಿಲ್ ತಿಂಗಳಲ್ಲೇ ಅಂತ ಅಂದ್ಕೊಂಡು, ಅಂದರೆ ಬೇಸಿಗೆಯ ಸಮಯದಲ್ಲಿ ವಸಂತ ಋತುವಿನ ಸಮಯದಲ್ಲೇ ಪ್ರಾರಂಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇವರು ಸಹಿತ ಲೆಕ್ಕಪತ್ರಗಳನ್ನು ಅಥವಾ ವ್ಯವಹಾರಿಕ ದೃಷ್ಟಿಯಿಂದ ಏಪ್ರಿಲಿನಿಂದ ಮಾರ್ಚ್ವರೆಗೂ ಸಹಿತ ಮಾಡುವಂಥದ್ದು ರೂಢಿಯಲ್ಲಿ ಇರುವಂಥದ್ದು. ಚಂದ್ರಮಾನದಲ್ಲಿ ದಿನ ಹಬ್ಬ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಆದರೆ 15 ದಿನಕ್ಕಿಂತ ಹೆಚ್ಚು ಮುಂದೆ ಹೋಗೋದಿಲ್ಲ, 15 ದಿವಸಕ್ಕಿಂತ ನಂತರ ಹೆಚ್ಚು ದೂರನೂ ಹೋಗೋದಿಲ್ಲ. ಅಂದರೆ ಒಂದು ಸೀಮಿತ ಒಂದು ಸ್ಥಳದಲ್ಲೇ ಇರುತ್ತೆ. ಆದರೆ ಬೇರೆಯವರು ಒಂದು ಚಂದ್ರನ ಚಲನೆಯ ಮೇಲೆ ಆಧಾರಿತವಾಗಿ ಕೆಲವೊಂದು ಕ್ಯಾಲೆಂಡರ್ ಮಾಡ್ಕೋತಾರೆ. ಆದರೆ ಸೌರಮಾನ ಕ್ಯಾಲೆಂಡರ್ ಇರ್ಬೋದು ಅಥವಾ ಚಂದ್ರಮಾನ ಕ್ಯಾಲೆಂಡರ್ ಇರ್ಬೋದು, ಇವು ಸೂರ್ಯ ಮತ್ತು ಚಂದ್ರರ ಒಂದು ಚಲನೆಗಳನ್ನು ಆಧಾರಿತವಾಗಿ ಬಳಸುವಂಥದ್ದು. ಮತ್ತು ನಮ್ಮ ದೇಶವನ್ನು ಒಂದು ಅಂತ ತೋರಿಸೋದಕ್ಕೆ ನಾವು ನಮ್ಮ ಮನೆಯಲ್ಲಿ ಪೂಜೆ ಇರ್ಬೋದು, ಒಂದು ಪೂಜಾ ಕಾರ್ಯಕ್ರಮ ಇರ್ಬೋದು, ಇನ್ನೂ ಅನೇಕ ವಿಶೇಷ ಕಾರ್ಯಕ್ರಮಗಳಲ್ಲಿ ಮನೆಯಲ್ಲಿ ಒಂದು ಯಾವುದಾದ್ರೂ ಪೂಜೆ ಮಾಡಿಸ್ಬೇಕಾದ್ರೆ ನಾವು ಈ ರೀತಿ ಒಂದು ಶಬ್ದವನ್ನು ಉಪಯೋಗ ಮಾಡ್ತೀವಿ. ವಿಶೇಷವಾಗಿ ಕೆಲವರು ಗಮನಿಸಿರ್ತಾರೆ, ಕೆಲವರು ಗಮನಿಸಿರಲ್ಲ. ಅದನ್ನೇ ನೆನಪು ಮಾಡಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಒಂದ್ಸರಿ ನೆನಪು ಮಾಡ್ತಾ ಇದ್ದೀನಿ. ಭಾರತ ವರ್ಷ ದಿನದರ್ಶಿ ಸಂಪ್ರದಾಯವನ್ನು ಪ್ರಾರಂಭಿಸಲು ಇನ್ನೂ ಒಂದು ಕಾರಣ ಇದೆ. ಈ ಭಾರತ ದೇಶವನ್ನು ಕೇವಲ ಈಗ ತುಂಡಾದ ಭಾರತ ಅಷ್ಟೇ ಅಂತ ತಿಳ್ಕೋಬಾರ್ದು, ಅಖಂಡ ಭಾರತ ಅಂತ ತಿಳ್ಕೋಬೇಕು. ಅಖಂಡ ಭಾರತದಲ್ಲಿರುವಂಥ ಕೆಲವೊಂದು ರಾಷ್ಟ್ರಗಳು ಬೇರೆ ಇವತ್ತಿನ ಕಾರಣಕ್ಕೆ ಏನೋ ಕಾರಣಾಂತರಗಳಿಂದ ಬೇರೆ ರಾಷ್ಟ್ರಗಳಾಗಿರ್ಬೋದು, ಬೇರೆ ಸಂಪ್ರದಾಯ ಪಾಲಿಸ್ತಾ ಇರ್ಬೋದು, ಆದರೆ ಅವರೂ ಸಹಿತ ಈ ನಮ್ಮ ಭಾರತ ವರ್ಷದ ಒಂದು ಕ್ಯಾಲೆಂಡರ್ನೇ ಒಂದು ಫಾಲೋ ಮಾಡ್ತಾ ಇರೋದು ನಮಗೆ ಕಂಡುಬರುತ್ತೆ. ಅದಕ್ಕಾಗಿ ನಮ್ಮ ವೇದ ಪೂಜೆ ಕಾರ್ಯಕ್ರಮದಲ್ಲಿ ನಾವು ಬಳಸುವಂಥದ್ದು ಜಂಬೂ ದ್ವೀಪೆ ಭಾರತ ವರ್ಷೆ ಭರತಖಂಡೆ. ನಾವು ಕರ್ನಾಟಕದಲ್ಲಿರುವ ಕಾರಣಕ್ಕಾಗಿ ಕಾವೇರಿ ದಕ್ಷಿಣದವರು ಕಾವೇರಿ ತೀರೆ, ಉತ್ತರದವರು ಕೃಷ್ಣಾ ತೀರೆ ಅಂತ ಹೇಳ್ತಾರೆ. ಹಾಗೆ ಉತ್ತರ ಭಾರತದಲ್ಲಿರುವಂಥ ಉತ್ತರ ಪ್ರದೇಶದಲ್ಲಿ ಇರುವಂಥವರು ಗಂಗಾ ತೀರೆ ಅಥವಾ ಯಮುನಾ ತೀರೆ, ಮಧ್ಯ ಭಾರತದಲ್ಲಿರುವಂಥವರು ಮಧ್ಯಪ್ರದೇಶದಲ್ಲಿರುವಂಥವ್ರು, ಮಹಾರಾಷ್ಟ್ರದಲ್ಲಿರುವಂಥವ್ರು ಗೋದಾವರಿ ತೀರೆ ಅಥವಾ ನರ್ಮದೆ ತೀರೆ ಅಂತ ಬಳಸುವಂಥದ್ದು. ಹಾಗೆ ಪಂಜಾಬ್ನಲ್ಲಿ ಇನ್ನೂ ಅನೇಕ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ನದಿಗಳನ್ನು ಗುರುತಿಸುವಂಥ ತಮ್ಮ ಮೂಲ ಸ್ಥಳವು ಯಾವುದು ಅನ್ನೋದನ್ನು ಹೇಳುವಂಥದ್ದು ಸಹಿತ ಈ ಕ್ಯಾಲೆಂಡರ್ಗಳಲ್ಲಿ ಗೊತ್ತಾಗುತ್ತೆ. ಅದಕ್ಕಾಗಿ ಭಾರತ ವರ್ಷ ಇದು ಗಡಿಯನ್ನು ಹೇಗಿತ್ತು ಅಂತ ಅದನ್ನೂ ಒಂದ್ಸರಿ ನೆನಪು ಮಾಡ್ಕೊಂಡ್ಬಿಡೋಣ. ಯಾಕಂದರೆ ಇದು ಬಹಳ ಮುಖ್ಯವಾದ್ದು. ನಾವು ಪಡೆದುಕೊಂಡದಕ್ಕಿಂತ ಹೆಚ್ಚಾಗಿ ಕಳೆದುಕೊಂಡದ್ದೇ ಹೆಚ್ಚು. ಅದಕ್ಕಾಗಿ ನಮ್ಮ ಭಾರತ ದೇಶ ಮೊದಲು ಭರತ ವರ್ಷ ಅಂತ ಹೇಳ್ತೀನಿ. ಆ ಭರತ ವರ್ಷ ಎಲ್ಲಿಂದ ಎಲ್ಲಿವರೆಗಿತ್ತು ಅನ್ನೋದು ಒಂದ್ಸಲ ನೆನಪು ಮಾಡ್ಕೊಂಬಿಡು. ಇವತ್ತಿನ ಇರಾನ್ ಅಂತ ಏನು ದೇಶ ಇದೆ, ಆ ಇರಾನಿಂದ ಪ್ರಾರಂಭವಾಗಿ ಜಪಾನ್, ಫಿಲಿಪೈನ್ ಮತ್ತು ಕೊರಿಯಾ, ದ್ವೀಪಗಳನ್ನು ಸೇರಿದಂತೆ ಪೂರ್ವದಲ್ಲಿರುವಂಥ ಇಂಡೋನೇಷ್ಯಾದವರೆಗೂ ಕೊನೆಗೊಳ್ತಾ ಇತ್ತು. ಆದರೆ ಉತ್ತರದಲ್ಲಿ ಟಿಬೆಟಿನಿಂದ ದಕ್ಷಿಣದಲ್ಲಿ ಶ್ರೀಲಂಕಾದವರೆಗೂ ವಿಸ್ತೀರ್ಣವಾದಂಥ ಮಹಾನ್ ವಿಶಾಲವಾದಂಥ ದೇಶವೇ ಭಾರತ. ಅದನ್ನು ಮೊದಲ ಭರತ ವರ್ಷ ಅಂತ ಹೇಳ್ತಾ ಇದ್ರು. ಭಾರತ ವರ್ಷ, ಜಂಬೂ ದ್ವೀಪೆ ಭರತ ವರ್ಷ ಅಂತ ಹೇಳ್ತಾ ಇದ್ರು. ಅದಕ್ಕಾಗಿ ಭಾರತ ವರ್ಷ ಈ ಕ್ಯಾಲೆಂಡರ್ನ ಅತ್ಯಂತ ಕಷ್ಟದಿಂದ ಬಹಳ ಸಂಶೋಧನೆ ಮಾಡಿ ಈ ತಂಡದವರು ಭಾರತ ವರ್ಷದ ಒಂದು ಕ್ಯಾಲೆಂಡರ್ನ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ನಾವು ಎಲ್ಲರೂ ಸಹಕಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಯಾಕಂದರೆ ವಿದೇಶಿ ಸಂಸ್ಕೃತಿಯನ್ನು ಅತ್ಯಂತ ಬೇಗವಾಗಿ ಒಪ್ಪಿಕೊಳ್ಳುವಂಥವ್ರು ನಾವು ನಮ್ಮ ಸಂಸ್ಕೃತಿಯನ್ನು ಸ್ವಲ್ಪ ಕಷ್ಟವಾದರೂ ಸಹಿತ ಬಳಸುವಂಥದ್ದು ಆಗಬೇಕು. ಯಾಕಂದರೆ
ನಾವು ನಮ್ಮತನವನ್ನು ಬಿಟ್ಕೊಡಬಾರ್ದು. ನಮ್ಮ ಹಿಂದೂ ಧರ್ಮದಲ್ಲಿ, ಭಾರತದ ಧರ್ಮದಂಥ ಸಂಪ್ರದಾಯದಲ್ಲಿ ಇಲ್ಲಿ ಜಾತಿ ಬೇರೆ ಇರ್ಬೋದು, ಸಂಪ್ರದಾಯ ಬೇರೆ ಇರ್ಬೋದು, ಆಚಾರ ವಿಚಾರಗಳಲ್ಲಿ ಬೇರೆ ಇದ್ರೂ ಸಹಿತ ನಾವೆಲ್ಲರ ಒಂದು ದೇವತಾ ಆರಾಧನೆ ಬೇರೆ ಬೇರೆ ಆಗಿದ್ರು ಸಹಿತ ಇವನ್ನೆಲ್ಲ ಬೇರೆ ಆದರೂ ಸಹಿತ ನಾವೆಲ್ಲರೂ ಒಂದೇ ಅನ್ನೋದು ಒಂದೇ ಒಂದು ಮೂಲ ಮಂತ್ರವೇ ಭಾರತ ದೇಶ. ಅದಕ್ಕಾಗಿ ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕಾದ್ರೆ ನಾವು ಅಸಾಧ್ಯವಾದಷ್ಟು ನಾವು ಈಗ ಸೌರಮಾನ ಒಂದು ಕ್ಯಾಲೆಂಡರನ್ನು ಬಳಸಬೇಕು. ಅದಕ್ಕಾಗಿ ಆ ತಂಡದವರಾದಂಥ ಶ್ರೀ ಎಸ್ ಸುಂದರರಾಜನ್ ಸರ್, ಪಿ ರಾಜಶೇಖರಾನಂದ್ ಮತ್ತು ವೈಶಾಖ್ ಕಾಮತ್ ಸರ್ ಮತ್ತು ರಕ್ಷಿತ್ ಪದ್ಮನಾಭನ್ ಸರ್ ಅವರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಇವರ ಪ್ರಯತ್ನದಲ್ಲಿ ಯಾವುದೋ ಮೂಲಕ ನನ್ನನ್ನು ಒಂದು ಸಂಪರ್ಕ ಮಾಡಿ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿಕೊಡ್ಬೇಕಂತ ಕೇಳಿಕೊಂಡಾಗ ನಾನು ದೇಶ, ಧರ್ಮ, ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯಗಳಿದ್ರೂ ಸಹಿತ ನಾನು ಒಂದು ಸಹಾಯ ಮಾಡ್ತೀನಿ ಅಂತ ಅವ್ರಿಗೆ ಯಾವುದೋ ಮೂಲಕ ಒಂದು ತಿಳ್ಕೊಂಡು ಅವರು ನನಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಸಲಹೆಗಳನ್ನು ಆಧಾರವಿಟ್ಟುಕೊಂಡು ಇವತ್ತಿನ ದಿವಸ ನಾನೊಂದು ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋನ ನೀವು ಎಲ್ಲರೂ ನೋಡಿ ದಯವಿಟ್ಟು ಭಾರತ ವರ್ಷದ ಕ್ಯಾಲೆಂಡರನ್ನು ನಮ್ಮ ಸನಾತನ ಧರ್ಮ ಮತ್ತು ಹಿಂದೂ ಧರ್ಮವನ್ನು ಉಳಿಸುವಂಥ ಒಂದು ಎಲ್ಲರೂ ಪ್ರಯತ್ನ ಮಾಡಬೇಕು. ಇದಕ್ಕೆ ಎಲ್ಲರೂ ನೀವು ಬೆಂಬಲ ಕೊಡ್ತೀರಿ ಅನ್ನುವಂಥ ವಿಶ್ವಾಸದಿಂದ ನಮ್ಮ ಈ ತಂಡಕ್ಕೆ ಒಂದು ಎಲ್ಲರೂ ಸಹಾಯ ಮತ್ತು ಸಹಕಾರ ಮಾಡಲೇಬೇಕು ಅಂತ ವಿನಂತಿಸಿಕೊಳ್ಳುತ್ತಾ, ಸ್ನೇಹಿತರೆ, ಇಲ್ಲಿವರೆಗೆ ನಾನು ಸೌರಮಾನ ಭಾರತ ವರ್ಷ ಕ್ಯಾಲೆಂಡರ್ ಬಗ್ಗೆ ಒಂದಷ್ಟು ವಿವರಗಳನ್ನು ತಮಗೆ ನೀಡಿದ್ದೇನೆ. ಇದೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸ್ನೇಹಿತರಿಗೂ ಈ ವಿಡಿಯೋನ ಸ್ವಲ್ಪ ಸಮಯ ತೊಂದರೆ ಆದರೂ ನೀವು ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಯಾಕಂದರೆ ತುಂಬ ಕಷ್ಟಗಳನ್ನು ಅನುಭವಿಸಿ ಈ ಒಂದು ವಿಡಿಯೋ ಮಾಡಿಕೊಡ್ಬೇಕಾದ್ರೂ ಸಹಿತ ನನಗೂ ಸಹಿತ 3 ದಿನಗಳ ಕಾಲ ಸಮಯ ತೆಗೆದುಕೊಳ್ತು. ಯಾಕಂದರೆ ಸರ್ ಅವರು ನನಗೆ ಎಸ್ ಸುಂದರರಾಜನ್ ಸರ್ ಅವರು ನನಗೆ ಸಾಕಷ್ಟು ಸಾರಿ ಫೋನ್ ಮಾಡಿ ಅವರು ಒಂದು ತುಂಬ ನನಗೆ ಒತ್ತಾಯಪೂರ್ವಕವಾಗಿ ಒಂದು ವಿಡಿಯೋ ಮಾಡಿಕೊಡ್ಬೇಕು ಅಂತ ನನಗೆ ಒತ್ತಾಯ ಮಾಡಿದ್ರು ಸಹಿತ ನನಗೆ ಅವರು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ನನಗೆ ಒಂದು ಸ್ವಲ್ಪ ಕಷ್ಟ ಆಯಿತು. ಆದರೂ ಕಷ್ಟ ಅನ್ನೋದ್ರೂ ಸರಿ ಪರವಾಗಿಲ್ಲ, ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು. ಮತ್ತು ಆದಷ್ಟು ನಮ್ಮ ಆಫೀಸ್ಗಳಿರ್ಬೋದು, ಕಚೇರಿಗಳಿರ್ಬೋದು, ಮತ್ತು ಬ್ಯಾಂಕ್ಗಳು ಇರ್ಬೋದು, ಪ್ರತಿನಿತ್ಯದ ಓಡಾಡುವಂಥ ನಮ್ಮ ಸ್ಥಳಗಳು ಏನದೋ ಸಾರ್ವಜನಿಕ ಸ್ಥಳಗಳಿರ್ಬೋದು, ಎಲ್ಲ ಕಡೆನೂ ನಮ್ಮ ಸೌರಮಾನವನ್ನು ಸೌರಮಾನ ವರ್ಷದ ಕ್ಯಾಲೆಂಡರನ್ನು ಅಥವಾ ಭಾರತ ವರ್ಷ ಕ್ಯಾಲೆಂಡರನ್ನು ಬಳಸಬೇಕು ಅಂತ ವಿನಂತಿಸ್ಕೊಳ್ಳುತ್ತಾ ನಿಮಗೆ ನನ್ನ ಮನಪೂರ್ವಕವಾಗಿ ಧನ್ಯವಾದಗಳು. ನಮಸ್ಕಾರ.